ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗಿರೋ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಏನಾದ್ರೂ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳೇನಾದ್ರೂ ಡಿಲೀಟ್ ಆಗಿದ್ರೆ ಒಟ್ಟಿನಲ್ಲಿ ಡಿಲೀಟ್ ಆಗಿರುವ ಡಾಕ್ಯುಮೆಂಟ್ಸ್, ಫೋಟೋಸ್, ವಿಡಿಯೋಸ್, ಫೈಲ್ಸ್ ಗಳು ನೀವು ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ 2 ವರ್ಷದ ಹಳೆ ಫೋಟೋ, ವಿಡಿಯೋ, ಡಾಕ್ಯುಮೆಂಟ್ ಕೂಡ ರಿಕವರ್ ಮಾಡ್ಕೋಬಹುದು. ಯಾವ ತರ ರಿಕವರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಏನಕ್ಕಪ್ಪ ಅಂದ್ರೆ ಇದೇ ತರ ಒಂದು ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ನಮಗೆ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಸಬ್ಸ್ಕ್ರೈಬ್. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗಿರುವ ಫೋಟೋ, ವಿಡಿಯೋ, ಡಾಕ್ಯುಮೆಂಟ್, ಫೈಲ್ಸ್ ಏನಾದ್ರು ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಯಾವ ತರ ಮಾಡ್ಕೊಳ್ಳೋದು ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಫೈಲ್ ರಿಕವರಿ ಅಂತ ಸರ್ಚ್ ಮಾಡಿ. ಫೈಲ್ ರಿಕವರಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಮೊದಲ ಆಪ್ಷನ್ ಬಂದಿರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ, ಫೈಲ್ ರಿಕವರಿ ಅಂತ. ಈ ಒಂದು ಲೋಗೋನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಈ ತರ ಮೊಬೈಲ್ ಇರುವಂತದ್ದು, ಈ ತರ ಒಂದು ಎರೋ ಮಾರ್ಕ್ ಇರುವಂತದ್ದು, ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಡೌನ್ಲೋಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಆಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಈ ಒಂದು ಆಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು, ಲೋಡಿಂಗ್ ಪ್ಲೀಸ್ ವೇಟ್ ಅಂತ ಬರ್ತಾ ಇರುವಂತದ್ದು. ಒಂದು 30 ಸೆಕೆಂಡ್ ವೇಟ್ ಮಾಡಿ ಸ್ನೇಹಿತರೆ. ವೇಟ್ ಮಾಡಿದಾಗ ಫಸ್ಟ್ ಟೈಮ್ ಆಪ್ ಓಪನ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ವೇಟ್ ಮಾಡಿ. ಆಲ್ ರಿಕವರಿ ಅಂತ ಒಂದು ಆಪ್ಷನ್ಸ್ ಬಂದಿರುವಂತದ್ದು, ಒಂದು ಇಂಟರ್ಫೇಸ್ ಬಂದಿರುವಂತದ್ದು ಸ್ನೇಹಿತರೆ. ಆಲ್ ರಿಕವರಿ ಇಂಟರ್ಫೇಸ್ ಅಲ್ಲಿ ನಮಗೆ ಗೊತ್ತಾಗ್ತಾ ಇರುವಂತದ್ದು, ಈ ಒಂದು ಆಪ್ ಅಲ್ಲಿ ನಾವು ಫೋಟೋ, ವಿಡಿಯೋ, ಡಾಕ್ಯುಮೆಂಟ್, ಫೈಲ್ಸ್ ಏನೇ ಒಂದು ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗಿದ್ರು ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರು, ಏನೇ ಒಂದು ಡಿಲೀಟ್ ಆಗಿದ್ರು ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರು ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ ಒಂದು ಆಪ್ಷನ್ ಕೇಳ್ತಾ ಇರುವಂತದ್ದು, ಅಲೌ ಫೈಲ್ಸ್ ಆಲ್ ಯುವರ್ ರಿಕವರಿ ಟು ಸೆಂಡ್ ನೋಟಿಫಿಕೇಶನ್. ಈ ಒಂದು ಆಪ್ ನ ನೋಟಿಫಿಕೇಶನ್ ನಿಮಗೆ ಬೇಕಾದ್ರೆ ಅಲೌ ಮೇಲೆ ಕೊಡಿ, ಬೇಡಪ್ಪ ಅಂದ್ರೆ ಡೋಂಟ್ ಅಲೌ ಮೇಲೆ ಕೊಡಿ. ಇಷ್ಟಾದ್ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇರುವಂಥದ್ದು, ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಕಂಫರ್ಟ್ ಇರುತ್ತೆ. ಇಲ್ಲಿ ಇಂಗ್ಲೀಷ್ ಇರುವಂಥದ್ದು, ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಇಲ್ಲ ಸ್ನೇಹಿತರೆ, ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರೊಫೆಷನಲ್ ಫೈನಲ್ ರಿಕವರ್ ಅಂತ ಇರುವಂಥದ್ದು ಇದ್ರ ಮೇಲೆ ಸ್ಲೈಡ್ ಮಾಡಿ, ಅಥವಾ ಸ್ಟಾರ್ಟ್ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಸ್ಕಿಪ್ ಆಪ್ಷನ್ ಬಂದಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಫೋಟೋ, ವಿಡಿಯೋ, ಆಡಿಯೋ, ಡಾಕ್ಯುಮೆಂಟ್ ರಿಕವರ್ಡ್ ಅಂದರೆ ಏನೇನು ರಿಕವರ್ ಮಾಡ್ಕೊಂಡಿರ್ತಾರೆ ಅದು ಆಪ್ಷನ್ ಸ್ನೇಹಿತರೆ. ಮೆಸೇಜ್, ಒಟ್ಟಿನಲ್ಲಿ ಸ್ಕ್ರೀನ್ಶಾಟ್ ರಿಮೂವರ್, ಜಂಕ್ ರಿಮೂವರ್, ಕಾಂಟ್ಯಾಕ್ಟ್ ರಿಕವರಿ, ಒಟ್ಟಿನಲ್ಲಿ ಎಲ್ಲ ಒಂದು ಆಪ್ಷನ್ಸ್ ಇರುವಂಥದ್ದು ಸ್ನೇಹಿತರೆ. ಮೊದಲನೇದಾಗಿ ನೀವೇನಾದ್ರೂ ಫೋಟೋ ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸೆಟ್ಟಿಂಗ್ ಅಲ್ಲಿ ಇದು ಪರ್ಮಿಷನ್ ಕೊಡಬೇಕಾಗುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಬ್ಯಾಕ್ ಬಂದ್ರೆ ಸ್ಕ್ಯಾನ್ ಆಲ್ ಫೈಲ್ಸ್ ಅಂತ ಇರುವಂಥದ್ದು, ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತ 2 ಆಪ್ಷನ್ಸ್ಗಳು ಬಂದಿರುವಂಥದ್ದು ಸ್ನೇಹಿತರೆ. ಸ್ಕ್ಯಾನ್ ಆಲ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನ್ನಲ್ಲಿ ಇಲ್ಲಿಯವರೆಗೂ ಎಷ್ಟು ಫೋಟೋಸ್ ಇದೆ ಎಲ್ಲವೂ ಕೂಡ ರಿಕವರ್ ಆಗ್ತಾ ಇರುವಂಥದ್ದು. ಇನ್ನು ಎರಡನೇ ಆಪ್ಷನ್ ಬಂದ್ಬಿಟ್ಟು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತ. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೂ ನಿಮ್ಮ ಒಂದು ಫೋನ್ನಲ್ಲಿ ಏನೇನು ಫೈಲ್ಸ್ ಡಿಲೀಟ್ ಆಗಿದೆ, ಯಾವ್ಯಾವ ಫೋಟೋಸ್ ಡಿಲೀಟ್ ಆಗಿದೆ, ಡಿಲೀಟ್ ಆಗಿರೋ ಫೋಟೋಸ್ಗಳು ಮಾತ್ರ ನಿಮಗೆ ರಿಕವರ್ ಬೇಕಂತ ಅನ್ಕೊಂಡಿದ್ರೆ ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಒಟ್ಟಾರೆಯಾಗಿ ಎಲ್ಲ ಫೋಟೋಸ್ ಕೂಡ ನಿಮಗೆ ಬೇಕಾದರೆ ಸ್ಕ್ಯಾನ್ ಆಲ್ ಫೈಲ್ಸ್ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೀಗ ಬೇಕಾದ ಡಿಲೀಟೆಡ್ ಆದ ಫೋಟೋಸ್ಗಳು ಅಷ್ಟೇ ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರಿಪೇರಿಂಗ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು. ಕಂಪ್ಲೀಟ್ ಆಗಿ ಲೋಡ್ ಆದ ತಕ್ಷಣ ನಿಮ್ಮ ಒಂದು ಫೋನ್ನಲ್ಲಿ ಯಾವ್ದಾವ್ದು ಫೋಟೋಸ್ ಇದೆ, ಯಾವ್ದಾವ್ದು ವಿಡಿಯೋಸ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರುವಂಥದ್ದು. ನೀವೇನಾದರೂ ವಿಡಿಯೋ ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇಮ್ ಡಿಲೀಟ್ ಆಗಿರೋ ಫೈಲ್ಸ್ ಅಷ್ಟೇ ಬೇಕಿದ್ರೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಒಂದು ಫೋನ್ನಲ್ಲಿ ಎಲ್ಲ ಒಂದು ವಿಡಿಯೋಸ್ ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಸ್ಕ್ಯಾನ್ ಆಲ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಷ್ಟಾದರೆ ಆಯಿತು, ನಿಮ್ಮ ಒಂದು ಫೋನ್ನಲ್ಲಿ ಫೋಟೋ, ವಿಡಿಯೋ, ಡಾಕ್ಯುಮೆಂಟ್, ಮೆಸೇಜ್, ಆಡಿಯೋ, ಒಟ್ಟಿನಲ್ಲಿ ಯಾವುದೇ ಒಂದು ಫೈಲ್ ಆಗಿದ್ರು ಕೂಡ ನೀವು ಆರಾಮಾಗಿ ಈ ಒಂದು ಆ್ಯಪ್ ಮೂಲಕ ರಿಕವರ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.